ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದೆರಡು ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನಾನೇ ಆಗಿತ್ತು, ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ಒಂದು 6ರಿಂದ 7 ತಿಂಗಳ ಆಗೋಯ್ತು ಅಂತಾನೆ ಹೇಳ್ಬೋದು. ಆ ಅವಾಗಿಂದ ಯಜಮಾನ್ರಿಗೆ ಹುಷಾರಿಲ್ಲಿದ್ರಿಂದ ಏನು ತಿಂಡಿಗಳು, ಹೆಚ್ಚಿಗೆ ಅಡುಗೆಗಳು ಏನು ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಮಾಡ್ಕೊಂಡು ತಿಂದಾಗ ಅವ್ರಿಗೆ ಕೊಡ್ಲಿಲ್ದಂಗೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈ ದೊಡ್ಡವನಿಗೆ ಬಂದ್ಬಿಟ್ಟು ಅರ್ಥ ಆಗುತ್ತೆ, ಚಿಕ್ಕವನಿಗೆ ಬಂದ್ಬಿಟ್ಟು ಅರ್ಥ ಆಗಲ್ಲ. ಅವನಿಗೆ ಎಷ್ಟು ಹೇಳಿದ್ರು ಏನ್ ಮಾಡ್ತಾ ಇರತ್ತೆ ಅದು ಬಂದ್ಬಿಟ್ಟು ಅವನಿಗೆ ಕೇಳ್ತಾನೆ ಇರ್ತಾನೆ. ಅಮ್ಮ ಇದನ್ ಮಾಡು, ಅದನ್ ಮಾಡು. ಚಕ್ಲಿ ಜಾಸ್ತಿ ಇಷ್ಟ ಅವನಿಗೆ. ನಾನ್ ಮಾಡುವಂತ ಚಕ್ಲಿ ತುಂಬಾ ಇಷ್ಟ. ಚಕ್ಲಿ ಕೇಳ್ತಾ ಇರ್ತಾನೆ. ಹಾಗೇನೆ ಮತ್ತೆ ಬೇರೆ ಬೇರೆದೆಲ್ಲ ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಸ್ವಲ್ಪ ಖಾರ ಇಷ್ಟ ಇರೋದ್ರಿಂದ ದೊಡ್ಡವನಿಗೆ ಬಂದ್ಬಿಟ್ಟು ಸ್ವಲ್ಪ ಸಿಹಿ ಪ್ರಿಯ ನಂತರ. ಹಾಗಾಗಿ ಅವನಿಗೇನಿಲ್ಲ, ಅವನಿಗೆ ರಾಗಿ ಮುದ್ದೆ ಮುದ್ದೆ ಅನ್ನ ಸಾಂಬಾರ್ ಇದ್ರೆ ಸಾಕು. ಇವನ್ ಆಗಲ್ಲ, ಬೇರೆ ತಿಂಡಿಗಳು ಇಡ್ಲಿ ಮಾಡ್ತೀಯಾ, ಚಪಾತಿ ಮಾಡ್ತೀಯಾ, ಇದು ಮಾಡ್ತೀಯಾ ಮಮ್ಮಿ, ಅದು ಮಾಡ್ತೀಯಾ ಕೇಳ್ತಾನೆ ಇರ್ತಾನೆ. ಆ ರೀತಿಯಾಗಿ ಅವನು. ಹಾಗಾಗಿ ತುಂಬಾ ದಿನ ಆಯ್ತಲ್ವಾ, ಅವ್ರ ಪಪ್ಪಾನು ಹೇಳ್ತಾ ಇದ್ರು ಏನಾದ್ರು ಮಾಡ್ಕೊಡು ಸಹಿತ ಅಂತೇಳಿ. ಹಾಗಾಗಿ ನಿಪ್ಪಟ್ಟು ಮಾಡೋಣ ಅಂತೇಳಿ. ಈಗ ಸ್ವಲ್ಪ ಚಳಿನೂ ಇದ್ದಂಗಿತ್ತಲ್ಲ, ಮಳೆ ಹನಿ ಬರ್ತಾ ಇತ್ತಲ್ಲ ಸ್ನೇಹಿತರೆ. ಹಾಗಾಗಿ ಜಿಟ್ಟಿ ಜಿಟ್ಟಿ ಮಳೆಗೆ ಸ್ವಲ್ಪ ಕರುಮ್ ಕುರುಮ್ ಅಂತ ಖಾರವಾಗಿದ್ರೆ ಸ್ಕೂಲಿಂದ ಬಂದಿದ ತಕ್ಷಣ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅದೇ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನುಚ್ಚುನುಂಡೆ ಮೊನ್ನೆ ಹಾಗೇನೆ ಈಗ ಒಂದು ಹೀಗೆ ಮೊಬೈಲ್ ನೋಡ್ತಾ ಇರುವಾಗ ಸ್ನೇಹಿತರೆ ಒಂದು ವಿಡಿಯೋ ಬಂತು. ಹಾಗಾಗಿ ನಾನು ಒಂದ್ಸಲ ಮಾಡೇ ಇಲ್ಲಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ನುಚ್ಚಿನುಂಡೆ ಸ್ನೇಹಿತರೆ. ಅಂದ್ರೆ ನಾನು ಬರೀ ಹೆಸರು ಬೇಳೆಯಲ್ಲಿ ಅಷ್ಟೇನೆ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಬಂದಿತ್ತು, ಎಲ್ರಿಗೂ ಇಷ್ಟ ಆಯ್ತು ಸ್ನೇಹಿತರೆ. ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಾಡ್ಬಿಟ್ರಂತೂ ತುಂಬಾನೇ ಆರೋಗ್ಯಕರವಾಗಿರೋದು ಉಂಡೆ. ಯಾಕಂದ್ರೆ ಅಬೆಯಲ್ಲಿ ಬೇಯಿಸಿರ್ತೀವಲ್ಲ, ಕಡುಬು ಸ್ನೇಹಿತರೆ. ಉಂಡೆ ಅನ್ನೋದಕ್ಕಿಂತ ಕಡುಬು ತುಂಬಾನೇ ಚೆನ್ನಾಗಿರುತ್ತೆ. ಎರಡು ರೆಸಿಪಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನೀವೊಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆಯಲ್ವಾ, ಆ ಟೈಮಲ್ಲೂ ಮಾಡೋದಕ್ಕೂ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಕ್ಕೆ ನೋಡೋಣ, ತಿಂಡಿ ರೆಸಿಪಿಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ. ನುಚ್ಚಿನುಂಡೆ ಮಾಡೋದಕ್ಕೆ ಸ್ನೇಹಿತರೆ ಒಂದು ಬಟ್ಲು ಸ್ನೇಹಿತರೆ ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಒಂದ್ 2ರಿಂದ 3 ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ನಂತರದಲ್ಲಿ ನೀರನ್ನ ಸೇರಿಸಿ ನೆನೆಯೋದಕ್ಕೆ ಇಡ್ಬೇಕು ಸ್ನೇಹಿತರೆ. ಚೆನ್ನಾಗಿ ನೆನ್ಕೊಳುತ್ತೆ. ಒಂದ್ 2ರಿಂದ 3 ಗಂಟೆ ನೆನ್ಬಿಟ್ರೆ ಸಾಕು ಸ್ನೇಹಿತರೆ. ನೆನ್ಕೊಂಡಿರುತ್ತೆ. ನಂತರ ನಾವು ಮಾಡ್ಕೊಳ್ಬೋದು. ಬೆಳಗ್ಗೆ ನೆನಾಕದಂದ್ರೆ ಮಧ್ಯಾಹ್ನ ಮಾಡ್ಕೊಳ್ಬೋದು, ಇಲ್ಲ ಒಂದು 2 ಗಂಟೆಗೆ ನೆನಾಕಿದ್ರಂದ್ರೆ ಮಕ್ಳು ಬರೋ ಟೈಮಿಗೆ ಮಾಡ್ಕೊಡ್ಬೋದು ಬಿಸಿ ಬಿಸಿಯಾಗಿ. ಸ್ಕೂಲಿಂದ ಬರ್ತಾರಲ್ವಾ ಆ ಟೈಮಿಗೆ. ಅದೆಲ್ಲ ನೆಂದಿದಾಗಿದ್ಮೇಲೆ ನೀರೆಲ್ಲ ತೆಗೆದು ಬಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಜಾರ್ಗೆ ಸ್ವಲ್ಪ ಸ್ನೇಹಿತರೆ, ದೊಡ್ಡದಾದ್ರೆ ಒಂದೇ ಸಲ ಹಾಕೊಳ್ಬೋದು. ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ನೀರೆಲ್ಲ ಸೇರಿಸೋ ಆಗಿಲ್ಲ. ಹಾಗಾಗಿ ಹೆಸರು ಬೇಳೆಯಲ್ಲೇ ನೀರಿನ ಅಂಶ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಬಂದ್ಬಿಟ್ಟು ನಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿಕಾಯಿ ಹಾಗೇನೆ ಶುಂಠಿ ಸ್ನೇಹಿತರೆ ಹಾಕೊಂಡು ರುಬ್ಕೊಳ್ಬೇಕು. ನಂತರ ರುಬ್ಬಿರುವಂತ ಮಿಶ್ರಣ ಒಂದು ಇದರಲ್ಲಿ ಬಟ್ಲಲ್ಲಿ ಹಾಕೊಂಡ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಹೆಚ್ಚಿಗೆ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ಬಂದ್ಬಿಟ್ಟು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಚಿಕ್ಕದಾಗಿ ಇದನ್ನ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಜೀರಿಗೆ ಸ್ನೇಹಿತರೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಂಡ್ಬಿಟ್ಟು ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಸ್ನೇಹಿತರೆ, ಈ ವಡ ಎಲ್ಲ ಮಾಡ್ತೀವಲ್ವಾ ಆ ರೀತಿ ಆಗ್ಬೇಕಂದ್ರೆ ಬಿಲ್ಲೆ ತರ ಆ ರೀತಿಯಾಗೂ ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೇನೆ ಉಂಡೆ ತರ ಮಾಡ್ಕೊಳ್ಬೋದು. ಹಾಗೇನೆ ನಮ್ ಕೈ ಮುಷ್ಟಿಯಲ್ಲಿ ಮಿದ್ಕೆ ಮಾಡ್ತೀವಲ್ವಾ ಆ ರೀತಿಯಾಗೂ ಮಾಡ್ಕೊಳ್ಬೋದು. ಚಟ್ನಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಅದರಲ್ಲೂ ತೆಂಗಿನಕಾಯಿ ಚಟ್ನಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಚಟ್ನಿ ಮಾಡಿದ್ದೆ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೆ ಇದಾಗುತ್ತೆ ಅಂತೇಳಿ. ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾನೇನ್ ಮಾಡಿದೆ, ಒಂದು ಬಟ್ಲಲ್ಲಿ ಸ್ನೇಹಿತರೆ ಅಂದ್ರೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಬಿಲ್ಲೆ ತರ ಮಾಡ್ಬಿಟ್ಟು. ನೆಕ್ಸ್ಟ್ ಇನ್ನೊಂದಕ್ಕೆ ಬಂದ್ಬಿಟ್ಟು
ಮುಷ್ಟಿಗೆ ಅಂದ್ರೆ ಮಿದ್ಕೆ ತರ ಮಾಡ್ಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ. ಹಬೆಯಲ್ಲಿ ಬೇಯಿಸ್ಕೊಂಡ್ರಾಯ್ತು. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗನೆ ಆಗುತ್ತೆ ಸ್ನೇಹಿತರೆ. ತುಂಬಾನೇ ಹಬೆ ಪಾತ್ರೆಯಲ್ಲಿ ಅಂದ್ರೇನೆ ನಾವು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬೇಯಿಸ್ಕೊಳ್ಬೋದು. ಆ ರೀತಿನೂ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ, ಹಾಗಾಗಿ ಹಬೆಯಲ್ಲಿ ಬೇಯಿಸುವಂಥದ್ದು. ಹಾಗಾಗಿ ಹಬೆ ಕಡುಬು ತುಂಬಾನೇ ಚೆನ್ನಾಗಿರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನೋಡಿ ಎಲ್ಲ ಏನು ಆರೋಗ್ಯಕ್ಕೆ ಒಳ್ಳೇದಾಗುವಂತ ಇದನ್ನೇ ಹಾಕಿರುವಂಥದ್ದು. ಆಗ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ ಎಲ್ಲದು ಸ್ನೇಹಿತರೆ. ತುಂಬಾನೇ ಒಳ್ಳೇದಲ್ವಾ. ಹಬೆಯಲ್ಲಿ ಬೇಯಿಸಿದ್ದು ಇನ್ನ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಇತ್ತು ಸ್ನೇಹಿತರೆ, ಹಾಗಾಗಿ ಚಟ್ನಿ ಜೊತೆನೆ ಇದು ಮಾಡಿರುವಂಥದ್ದು. ನೀವು ಒಂದ್ಸಲ ಟ್ರೈ ಮಾಡಿ. ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಕೈಗೆ ಈ ರೀತಿಯಾಗಿ ಅಂಟಿಲ್ಲ ಅಂತಂದ್ರೆ ಬೆಂದಿದೆ ಅಂತಾನೆ ಅರ್ಥ. ಹಾಗೇನೆ ಇಡ್ಲಿ ಪಾತ್ರೆ ಬಾಳೆ ಎಲೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಬೇಯಿಸ್ಕೊಂಡ್ರೆ. ನಾನು ಹಾಗೇನೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡಿ, ಇಲ್ಲ ಅಂದ್ರೆ ಸ್ವಲ್ಪ ಅದಕ್ಕೆ ಅಂಟ್ಕೊಂಡಂಗ ಆಗುತ್ತೆ. ಹಾಗಾಗಿ ಹಾಗೇನೆ ಅದೆಲ್ಲ ಬೆಂದಿದಾದ್ಮೇಲೆ ಈ ರೀತಿಯಾಗಿ ಬಂದಿತ್ತು ಚಟ್ನಿ ಸ್ನೇಹಿತರೆ. ಎಲ್ರಿಗೂ ಒಟ್ಟಿಗೆನೆ ಒಂದೇ ಪ್ಲೇಟಲ್ಲಿ ಹಾಕೊಂಡಿದ್ದೆ. ಹಾಗಾಗಿ ನನ್ ಚಿಕ್ಕ ಮಗ ಬಂದ್ಬಿಟ್ಟು ತೆಗಿಯೋವರ್ಗುನು ಪುರ್ಸೋತಿಲ್ಲ ಅವನಿಗೆ. ಅಮ್ಮ ಇದನ್ನ ನೋಡ್ಲಾ, ಇದನ್ ತಿನ್ಲಮ್ಮ, ನೋಡ್ರಿ ಅಲ್ಲಿ ಅಮ್ಮ ನಾನೇ ತೋರಿಸ್ತೀನಮ್ಮ ಅಂತ ಇದನ್ನ ನೋಡಿ. ಅವನಿಗೆ ತುಂಬಾನೇ ಇಷ್ಟ ಆಯ್ತು. ಇನ್ನೊಂದ್ ದಿನ ಮಾಡಮ್ಮ, ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು ಅಂತ ಹೇಳ್ತಾ ಇದ್ದ. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ, ಬಿಸಿ ಬಿಸಿಯಾಗಿ ತಿಂತಾ ಇರ್ಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ, ಹೇಗ್ ಬಂದಿತ್ತು ಅಂತ ತಿಳಿಸಿ. ನಂತರ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಒಂದು ಬಟ್ಲಲ್ಲಿ ಸ್ನೇಹಿತರೆ ಹಿಟ್ಟನ್ನ ಹಾಕೊಳ್ತಾ ಇದೀನಿ. ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿಸಿರುವಂಥದ್ದು ಇದು. ನನ್ನ ಮಗನೇ ಅದನ್ನ ನಾನ್ ಹಾಕ್ತೀನಿ ಅಂತೇಳಿ ಇದನ್ನ ಮಾಡ್ತಾ ಇದ್ದ. ನಂತರ ಬಂದ್ಬಿಟ್ಟು ನಾವ್ ಯಾವ ಬಟ್ಲಲ್ಲಿ ತಗೊಂಡಿರ್ತೀವಲ್ವಾ ಅದ್ರಲ್ಲೇ ಒಂದು 1/4 ಕಪ್ ಅಷ್ಟು ಸ್ನೇಹಿತರೆ. ಅಂದ್ರೆ ಈಗ 4 ಬಟ್ಲು ತಗೊಂಡ್ರೆ 1 ಕಪ್ ಅಳತೆ ಇದನ್ನ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ನಾನು ಒಂದೇ ಬಟ್ಲಲ್ಲಿ ತಗೊಂಡಿದ್ದೀನಲ್ವಾ, ಆ ರೀತಿಯಾಗಿ ಹಾಗಾಗಿ ಹೇಳ್ತಾ ಇರುವಂತದ್ದು. ಅದಕ್ಕೆ ಹೇಳೋದಾದ್ರೆ ಒಂದು ಮುಷ್ಟಿಯಷ್ಟು ಕಡಲೆ, ಒಂದು ಮುಷ್ಟಿಯಷ್ಟು ಹುರಿದಿರುವಂತ ಶೇಂಗಾ ಬೀಜ ಸ್ನೇಹಿತರೆ. ಅದೆರಡನ್ನು ಪುಡಿ ಮಾಡ್ಕೊಳ್ಬೇಕು. ನಂತರದಲ್ಲಿ ಬಂದ್ಬಿಟ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ, ಉಪ್ಪು, ಹಾಗೇನೆ ಜೀರಿಗೆ ಸ್ನೇಹಿತರೆ, ಮತ್ತೆ ಸ್ವಲ್ಪ ಎಣ್ಣೆ, ಇದೆಲ್ಲವನ್ನು ಹಾಕೊಳ್ಬೇಕು. ಅಜ್ವೈನ್ ಹಾಕೊಳ್ಬೇಕು. ಹಾಗೇನೆ ಇನ್ನ ಏನಂದ್ರೆ ಕೊತ್ತಂಬರಿ ಸೊಪ್ಪು, ಹಾಗೇನೆ ಇದು ಕಲೋಂಜಿ ಎಲ್ಲ ಬರುತ್ತಲ್ವ, ಈರುಳ್ಳಿ ಸೀಡ್ಸ್, ಅದೆಲ್ಲದನ್ನು ಹಾಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಸದ್ಯಕ್ಕೆ ಅದೆಲ್ಲ ಏನು ಹಾಕೊಂಡಿಲ್ಲ, ಸಿಂಪಲ್ ಆಗಿ ಮಾಡಿರುವಂತದ್ದು, ಅರ್ಜೆಂಟಿಗೆಲ್ಲ ಮಗನಿಗೋಸ್ಕರ ಮಾಡಿರುವಂತದ್ದು. ಹಾಗಾಗಿ ಸಿಂಪಲ್ ಆಗಿ ಮಾಡಿದೀನಿ. ಇನ್ನೊಂದ್ಸಲ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಕಾಯಿಸಿರುವಂತ ಎಣ್ಣೆ ಸ್ನೇಹಿತರೆ, ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ. ನಾವು ಆಲ್ರೆಡಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಬಿಸಿಗಿಟ್ರೆ ಎಣ್ಣೆನೂ ಕಾಯ್ತಾ ಇರುತ್ತೆ, ಒತ್ತಿ ಒತ್ತಿ ಬೇಗ ಹಾಕ್ಬೋದಲ್ವಾ. ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಎಲ್ಲದನ್ನು ಹೊಂದಿಸ್ಕೊಂಡ್ಬಿಟ್ಟು ನಂತರ ನಾನಿಲ್ಲಿ ಉಗುರು ಬೆಚ್ಚಗಿರುವಂತ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಬಿಸಿ ಉಗುರು ಬೆಚ್ಚ ತಣ್ಣೀರಲ್ಲೂ ಕಲಿಸ್ಬೋದು, ಚೆನ್ನಾಗಿ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಉಗುರು ಬೆಚ್ಚಗಿನ ನೀರು ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಸೇರಿಸ್ಕೊಂಡಿರುವಂತದ್ದು ಸ್ನೇಹಿತರೆ. ನೋಡಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ನಾವು ಚಪಾತಿಗೆಲ್ಲ ಕಲಿಸ್ಕೊಳ್ತೀವಲ್ವಾ, ಆ ರೀತಿಯಾಗಿ ತೀರಾ ತೆಳುವಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಗಟ್ಟಿಯಾಗೂ ಬೇಡ, ತೆಳುವಾಗೂ ಬೇಡ ಸ್ನೇಹಿತರೆ. ಒಂದು ಅದಕ್ಕೆ ಇರ್ಬೇಕು ಚೆನ್ನಾಗಿ. ಹಾಗೇನೆ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಕೆಲವೊಂದ್ಸಲ ಸೀಳ್ತಾ ಇರುತ್ತೆ ಸ್ನೇಹಿತರೆ. ನಾವು ಈ ಏನು ಇದು ವಡೆ ತರ ತಟ್ತಾ ಇರ್ತೀವಲ್ವಾ, ಆ ಟೈಮಲ್ಲಿ ಸೀಳ್ತಾ ಇರುತ್ತೆ. ಹಾಗೆಲ್ಲ ಆಗ್ಬಾರ್ದು ಅಂತಂದ್ರೆ ಈ ಚಕ್ಲಿ ಮಾಡೋ ಟೈಮಿಗೆ ಆಗ್ಲಿ, ಹಾಗೇನೆ ಈ ತರದ್ ಮಾಡೋ ಟೈಮಿಗೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ನಾವು ಮಾಡ್ಕೊಂಡ್ವಿ ಅಂದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ ರೀತಿನೂ ಮಾಡ್ಬೋದು. ನಿಮಗೆ ಏನಾದ್ರೂ ಕೆಲವೊಬ್ಬರಿಗೆ ಚಕ್ಲಿ ಎಲ್ಲ ಮಾಡೋ ಟೈಮಿಗೆ ಮುರಿದು ಹೋಗ್ತಾ ಇರುತ್ತಲ್ವಾ, ಆ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ಇದ್ರಲ್ಲೂ ಅಷ್ಟೇನೆ ಆ ರೀತಿಯಾಗಿ ಮಾಡ್ಬೋದು. ನಾನು ಮೊದ್ಲಿಗೆ ಎಲ್ಲ ಕಲಿಸ್ಕೊಂಡಿದ್ದ ನಂತರದಲ್ಲಿ ಎಲ್ಲ ಬಿಲ್ಲೆ ತರ ಚಿಕ್ಕ ಚಿಕ್ಕದಾಗಿ ಮಾಡಿಟ್ಕೊಂಡಿದೀನಿ. ನಂತರ ಒಂದು ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಒಂದೊಂದೇ ಉಂಡೆಗಳನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಇಟ್ಬಿಟ್ಟು ಈ ರೀತಿಯಾಗಿ ಇದನ್ನ ಮಾಡಿ ಲೋಟದಿಂದ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ಅದೆಲ್ಲದಕ್ಕಿಂತ ಈಸಿಯಾಗಿ ಅಂತಂದ್ರೆ ಸ್ನೇಹಿತರೆ, ನಾವು ಹಪ್ಳ ಎಲ್ಲ ಮಾಡ್ತೀವಲ್ವಾ, ಇದ್ರಲ್ಲೂ ಮಾಡ್ಕೊಳ್ಬೋದು. ನಾನು ಈಗ ಸದ್ಯಕ್ಕೆ ಯಾರು ತೆಗಿತಾರ ಅದೆಲ್ಲ ಅಂತ ಹೇಳ್ಬಿಟ್ಟು ಹೀಗೇನೆ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. ಇದು ಎಲ್ಲದಕ್ಕಿಂತ ಇನ್ನ ಈಸಿ ಸುಲಭವಾಗಿ ಅಂತಂದ್ರೆ ಚಪಾತಿ ತರ ಹೆಚ್ಚಿಗೆ ಹಿಟ್ಟನ್ನ ತಗೊಂಡ್ಬಿಟ್ಟು ಲಟ್ಟಿಸ್ಬಿಟ್ಟು ಸ್ನೇಹಿತರೆ, ಒಂದು ಏನಾದ್ರೂ ಈಗ ಇದು ಲೋಟನೋ ಇಲ್ಲ ಕ್ಯಾಪ್ಗಳು ಏನಾದ್ರೂ ಇರುತ್ತಲ್ಲ, ಮುಚ್ಚಳನ ಸಹಾಯದಿಂದ ನಾವು ಚಿಕ್ಕ ಚಿಕ್ಕದಾಗಿ ಯಾವ ಅಳತೆಗೆ ಬೇಕಾ ಆ ಅಳತೆಗೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು. ಅದನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತೀರಾ ತೆಳುವಾಗೂ ಬೇಡ, ತೀರಾ ದಪ್ಪನಾಗೂ ಬೇಡ ಸ್ನೇಹಿತರೆ, ಮೀಡಿಯಂ ಇದ್ರಲ್ಲಿ ಇರ್ಲಿ.
ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಪೇಪರ್ ಮೇಲೆನೆ ಇಟ್ಕೊಂಡ್ರೆ ಚಂದ, ಅಂದ್ರೆ ತೆಗ್ದು ಹಾಕೋದಿಕ್ಕೆ ಬರುತ್ತೆ. ನಾನೇನ್ ಮಾಡಿದೆ, ಇಲ್ಲಿ ಪ್ಲೇಟ್ ಎಲ್ಲ ಹಾಕಿಟ್ಕೊಂಡೆ. ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆನಾದ್ರೂ ಹಚ್ಚಿರ್ಬೇಕಿತ್ತು. ಎಣ್ಣೆನಾದ್ರೂ ಸವರಿಲ್ಲ, ಏನಿಲ್ಲ, ಹಾಗೆ ಇಟ್ಬಿಟ್ನಲ್ಲ. ಹಾಗಾಗಿ ಅದಕ್ಕೆಲ್ಲ ಕಚ್ಕೊಂಡ್ ಬಿಟ್ಟಿತ್ತು ಪ್ಲೇಟ್ಗೆನೆ. ಆ ರೀತಿ ಮಾಡೋದಿಕ್ ಹೋಗ್ಬೇಡಿ ಸ್ನೇಹಿತರೆ. ಒಂದು ಈ ತರ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವಾ, ಅದಕ್ಕೇನೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಕೊಂಡ್ಬಿಟ್ರಂದ್ರೂ ಆಗುತ್ತೆ ಸ್ನೇಹಿತರೆ, ಏನಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೆ ಯಾವುದೇ ಆಗ್ಲಿ ಒಂದು ಮಾಡುವಾಗ ಅದು ಕೆಡ್ತು ಅಂದ್ರೆ ಅದು ಅನುಭವ ಆಗುತ್ತಲ್ವಾ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇರುವಂತದ್ದು. ನೋಡಿ, ಈ ರೀತಿಯಾಗಿ ಒಂದೊಂದೇ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದು 4, 5 ಈ ರೀತಿಯಾಗಿ ಮಾಡ್ಕೊಂಡು ಎಣ್ಣೆ ಒಳಗಡೆ ಹಾಕೊಂಡ್ಬಿಟ್ರೆ ಸುಲಭ ಆಗ್ಬಿಡುತ್ತೆ ಸ್ನೇಹಿತರೆ. ನಮಗಿನೂ ಬೇಗ ಆಗುತ್ತೆ ಅಲ್ವಾ, ಹಾಗಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಗರಿ ಗರಿಯಾಗಿ ಶೇಂಗಾ ಬೀಜ ಇದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಮಳೆಗಾಲದಲ್ಲಿ ಖಂಡಿತವಾಗ್ಲೂ ಮಾಡ್ರಿ. ಅದ್ರಲ್ಲೂ ಸಂಜೆ ಮಕ್ಳಿಗೆ ಬಂದಿದ ತಕ್ಷಣ ಒಂದೆರಡು ಕೊಡೋದೇನ್ ಬೇಕಾಗಿಲ್ಲ, ಅವ್ರಿಗೆ ಮಾಡಿರ್ತೀವಲ್ವಾ, ಗೊತ್ತೇ ಇರುತ್ತೆ. ಹಾಗಾಗಿ ಅವರೇ ಕೇಳ್ತಾ ಹುಡ್ಕೊಂಡು ತಿಂತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಅಮ್ಮ ಅದ್ ಮಾಡಿದಲ್ಲ, ಕೊಡಮ್ಮ ಅಂತ ಹೇಳಿ. ನಾನ್ ದೊಡ್ಡ ಮಗ ಅಂತೂ ಹೇಳ್ತಾ ಇರ್ತಾರೆ. ಅವ್ರಿಬ್ರು ಅಷ್ಟೇನೆ, ಅಲ್ಲಿ ಬರೋ ಟೈಮಿಗೆ ಹೇಳ್ತಿರ್ತಾರೆ. ಏನಾದ್ರೂ ಮಾಡ್ತಾ ಇದ್ದೆ ಅವ್ರು ಬರೋ ಟೈಮಿಗೆ, ಈ ತರ ತಿಂಡಿಗಳೇನಾದ್ರೂ ಮಾಡ್ತಾ ಇದ್ದೆ, ಅಕಸ್ಮಾತ್ ಸಾಂಬಾರ್ ಏನಾದ್ರೂ ಬೇಗ ಮಾಡೋಣ ಅಡಿಗೆ ಅಂತ ಹೇಳಿ ಮಾಡ್ತಾ ಇದ್ದೆ ಅಂದ್ರೂ, ಅಮ್ಮ ಇವತ್ತು ಇದನ್ನೇ ಮಾಡ್ತಾ ಇದ್ದೆ ಅಲ್ವಾ, ಅಲ್ಲಿನ ತನಕ ಘಮ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಇರುತ್ತೆ ಸ್ನೇಹಿತರೆ. ಎಷ್ಟು ಬೇಗ ಗೊತ್ತಾಗುತ್ತಲ್ವಾ ಸ್ನೇಹಿತರು ಮಕ್ಳಿಗೆ. ಹಾಗಾಗಿ ನೋಡಿ, ಇಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಲ್ವಾ, ಎಣ್ಣೆನೂ ಕಾದಿತ್ತು ಸ್ನೇಹಿತರೆ. ನೋಡಿ, ಸ್ವಲ್ಪ ಹಾಕಿದ್ರೆ ಗೊತ್ತಾಗುತ್ತೆ ಅದು ಕಾದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಒಂದೊಂದೇನೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಕೊಂಡ್ಬಿಟ್ಟು ತೀರಾ ಕಡಿಮೆ ಉರಿಯಲ್ಲಿ ಅಂತ ಏನಿದಿಲ್ಲ ಸ್ನೇಹಿತರೆ, ಮೀಡಿಯಂ ಇದ್ರಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ್ವಿ ಅಂತ ಅಂದ್ರೆ ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಆಗುತ್ತೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು. ನಾನು ಮಾಡ್ದಂಗೆ ಮಕ್ಳುಗಳು ಇಬ್ರು ಬಂದ್ಬಿಟ್ಟು ಒಂದೊಂದೇ ತಗೊಂಡ್ ತಿಂತಾ ಇದ್ರು. ಅದ್ರಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು, ಸಹಿತ ಚೆನ್ನಾಗಿದ್ಯಾ, ನಾನೊಂದು ಟೇಸ್ಟ್ ನೋಡ್ಲಾ, ಈ ರೀತಿಯಾಗಿ ಹೇಳ್ತಾ ಇದ್ರು ಸ್ನೇಹಿತರೆ. ಆದ್ರೂ ಏನು ಮಾಡೋದಿಕ್ ಆಗೋದಿಲ್ಲ. ಅವ್ರಿಗೂ ಸ್ವಲ್ಪ ಹೆಚ್ಚಿಗೆ ಅಲ್ಲ ಸ್ನೇಹಿತರೆ, ಟೇಸ್ಟ್ ರುಚಿ ನೋಡೋವಷ್ಟು ಅಷ್ಟೇನೆ ಕೊಡೋದಷ್ಟೇ, ಏನು ಮಾಡೋದಿಕ್ ಆಗೋದಿಲ್ಲ. ಎಲ್ರಿಗೂ ಅಷ್ಟೇ ಅಲ್ವಾ, ನಾವು ಕೊಡದ್ದೇ ಹಾಗೆ ಇದನ್ ಮಾಡಿದ್ವಿ ಅಂದ್ರೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ನಾವು ಅವ್ರಿಗೂ ರುಚಿ ನೋಡ್ಲಿ ಅಂತೇಳಿ ಸ್ವಲ್ಪ ಕೊಟ್ಬಿಟ್ರೆ ಅದ್ರ ಆಸೆನೂ ತೀರುತ್ತೆ. ಹಾಗಾಗಿ ಹೀಗೆಲ್ಲ ಬಂದಿತ್ತು. ಎಲ್ಲ ರೆಡಿ ಆಗಿದ್ಮೇಲೆ ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಆಗಿದೆ, ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು. ನಾನ್ ಮಾಡಿರುವಂತ ಒಂದೇನ್ ಇಷ್ಟು ಒಂದ್ ಕಪ್ ಹಿಟ್ಟಲ್ಲಿ ಮಾಡಿದ್ನಲ್ಲ, ಒಂದ್ 50ರಿಂದ 55 ಆಗಿತ್ತು ಸ್ನೇಹಿತರೆ. ಅದ್ರಲ್ಲಿ ಮಾಡ್ತಾ ಅರ್ಧ ಮಕ್ಳೇ ತಿಂದಾಕ್ಬಿಟ್ರು ಇಬ್ರು ಸೇರ್ಕೊಂಡು. ತುಂಬಾ ದಿನ ಆಗಿತ್ತಲ್ಲ ಸ್ನೇಹಿತರೆ ಪಾಪ, ಹಾಗಾಗಿ ಏನು ಮಾಡೋದಿಕ್ ಆಗೋದಿಲ್ಲ. ಮಾಡ್ಕೊಡೋಣ ಇನ್ನೊಂದ್ಸರಿಗೆ, ಅದಕ್ಕೇನಿಲ್ಲ ಸ್ನೇಹಿತರೆ. ಇಷ್ಟ ಆಗ್ಬಿಡ್ತಲ್ವಾ ಅವರಿಗೆ, ಹಾಗಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವೊಂದ್ಸಲ ಟ್ರೈ ಮಾಡಿ. ಇವತ್ತಿನ ನನ್ನ ರೆಸಿಪಿ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಇದೇ ರೀತಿಯಾದ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ತೀನಿ.